ಇನ್ನೂ ಕೂಡ ತಣ್ಣಗಾಗಿಲ್ಲ ಭಾರತದ ಪ್ರತೀಕಾರದ ಜ್ವಾಲೆ. ಪ್ರಧಾನಿ ಮೋದಿ ನಿವಾಸದಲ್ಲಿ ಹೈ ವೋಲ್ಟೇಜ್ ಸಭೆ ನಡೀತಾ ಇದೆ. ಗೃಹ ಸಚಿವ ಅಮಿತ್ ಶಾ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಭಾಗಿಯಾಗಿದ್ದಾರೆ. ಮೂವರು ಮಹಾನಾಯಕರ ಮಹತ್ವದ ಮೀಟಿಂಗ್ ನಡೀತಾ ಇದೆ. ಇನ್ನೂ ಕೂಡ ತಣ್ಣಗಾಗಿಲ್ಲ ಭಾರತದ ಪ್ರತೀಕಾರದ ಜ್ವಾಲೆ. ಯಾಕಂತಂದ್ರೆ ವಾಪಸ್ ಪಾಕಿಸ್ತಾನ ಮತ್ತೆ ಇನ್ನು ತರಲೆ ಅಂತ ಹೇಳ್ಬೇಕಿದನ್ನ. ಮಿಸೈಲ್ ಅಟ್ಯಾಕ್ ಮಾಡ್ತಾ ಇದೆ, ಗಡಿಯಲ್ಲಿ ಗುಂಡಿನ ದಾಳಿ ನಡೆಸ್ತಾನೆ ಇದೆ, ಸೀಸ್ ಫೈರ್ ವೈಲೇಷನ್ ಮಾಡ್ತಾನೆ ಇದೆ. ಪಾಕಿಸ್ತಾನಕ್ಕೆ ಮುಂದೈತೆ ಮಾರಿ ಹಬ್ಬ. ಸಿಎಪಿಎಫ್ ಸಿಬ್ಬಂದಿಯ ಎಲ್ಲ ರಾಜ್ಯಗಳು ರದ್ದು. ಸೈನಿಕರ ರಜೆಗಳನ್ನು ಕೇಂದ್ರ ಗೃಹ ಇಲಾಖೆ ರದ್ದುಗೊಳಿಸಿದೆ. ರಜೆಯಲ್ಲಿರುವ ಸೈನಿಕರೆಲ್ಲ ವಾಪಸ್ ಬರಬೇಕು ಅಂತ ಸೂಚನೆ ಕೊಡಲಾಗಿದೆ. ಭಾರತ ಪಾಕ್ ಗಡಿಯಲ್ಲಿ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಮೋಸ್ಟ್ಲಿ ಈಗ ಸೀಸ್ ಫೈರ್ ಏನಾಗುತ್ತೆ ಅಂತ, ಅದು ಲಿಫ್ಟ್ ಆಗುತ್ತಾ ಗೊತ್ತಿಲ್ಲ. ಸೀಸ್ ಫೈರ್ ಏನಾದ್ರೂ ಲಿಫ್ಟ್ ಆದ್ರೆ ಏನ್ ಬೇಕಾದ್ರೂ ಮಾಡಬಹುದಾಗುತ್ತೆ. ಎನಿವೆ ಸೇನೆಗೆ ಮೋದಿ ಪರಮಾಧಿಕಾರವನ್ನಂತೂ ಕೊಟ್ಟಿದ್ದಾರೆ. ಏನಾಗುತ್ತೆ ಕಾದು ನೋಡಬೇಕಾಗಿದೆ. ಭಾರತ ಇದುವರೆಗೂ ಹೇಳ್ತಾ ಇರೋದು, ಈ ಕ್ಷಣಕ್ಕೂ ಹೇಳ್ತಾ ಇರೋದು, ಉಗ್ರಗಾಮಿಗಳ ನೆಲೆಗಳ ಮೇಲೆ ಟೆರರಿಸ್ಟ್ ಪೋಸ್ಟ್ಗಳು ಏನೇ ಇದ್ದಾವೆ, ಟೆರರಿಸ್ಟ್ ಬೇಸ್ಗಳು ಏನೇನು ಇದ್ದಾವೆ, ಅವುಗಳ ಮೇಲೆ ಮಾತ್ರ ನಾವು ದಾಳಿ ನಡೆಸಿರ್ತಕ್ಕಂಥದ್ದು. ಉಳಿದಂತೆ ನಮ್ದೇನಿದ್ರು ಡಿಫೆನ್ಸ್. ಅಧಿಕೃತ ಘೋಷಣೆ ಭಾರತದಿರ್ತಕ್ಕಂಥದ್ದು. ನಾವು ಉಗ್ರರ ನೆಲೆಗಳ ಮೇಲೆ 9 ಉಗ್ರರ ನೆಲೆಗಳು ಯಾವ್ಯಾವ್ದು ಅಂತ ಹೆಣ್ಮಕ್ಳು ಪ್ರೆಸ್ ಮೀಟ್ ಅಲ್ಲಿ ವಿವರಿಸ್ತಾ ಇದ್ದಾರೆ. ಸೋಫಿಯಾ ಖುರೇಶಿ ಮತ್ತು ವಿಂಗ್ ಕಮಾಂಡರ್ ವ್ಯೋಮಿಕಾ ಸಿಂಗ್. ಅದು ಹೆಂಗಿತ್ತು ಅಂತಂದ್ರೆ, ನಮ್ಮ ಹೆಣ್ಣು ಮಕ್ಕಳ ಸಿಂಧೂರವನ್ನು ತೆಗೆದ್ರಿ, ನಿಮ್ಮ ಸಿಂಧೂರ ತೆಗೆಯೋದೇನು ಕಷ್ಟ ಅಲ್ಲ ಅನ್ನೋ ರೀತಿಯಲ್ಲಿ ಕಪಾಳ ಮೋಕ್ಷವಾಗಿತ್ತು. ನಮ್ಮ ಹೆಣ್ಮಕ್ಳು ಆಪರೇಷನ್ ಸಿಂಧೂರ್ ಮಾಡಿದ್ರೆ ಹೆಂಗ್ ಮಾಡ್ತಾರೆ ನೋಡಿ ಅನ್ನೋದಕ್ಕೆ ಇತ್ತು. ತಡಬಡಾಯಿಸಬೇಕು ಅನ್ನುವಂತ ರೀತಿಯಲ್ಲಿ. ಜೊತೆಗೆ ಯಾವುದೇ ಕಾರಣಕ್ಕೂ ಕೂಡ ಪಾಕ್ನ ಸೇನಾ ನೆಲೆಗಳ ಮೇಲೆ ಅಟ್ಯಾಕ್ ಮಾಡಿಲ್ಲ, ಯಾವುದೇ ಕಾರಣಕ್ಕೂ ನಾಗರಿಕರ ಮೇಲೆ ಅಟ್ಯಾಕ್ ಮಾಡಿಲ್ಲ. ನಾವು ಅಟ್ಯಾಕ್ ಮಾಡಿದ್ದು ಕೇವಲ ಮೊನ್ನೆಯ ರಿವೆಂಜ್ ಮಾತ್ರ ಅಲ್ಲ. ಮೊನ್ನೆ 22ನೇ ತಾರೀಕು 26 ಮಂದಿ ಹತ್ಯೆ ಮಾಡಿದ್ ಮಾತ್ರವಲ್ಲ. ಈ ಹಿಂದೆ ಆ 9 ಕಡೆಗಳಲ್ಲಿ ಪ್ರತಿಯೊಂದನ್ನು ಕೂಡ, ಈಗ ಒಂದು ಮಾತನ್ನು ಹೇಳ್ತಾ ಇದ್ರು ಶ್ರೀಲಕ್ಷ್ಮಿ ಅವರೇ, ನಮ್ಮ ಕ್ಯಾಪ್ಟನ್ ನವೀನ್ ನಾಗಪ್ಪ ಅವರು. ಅಂದ್ರೆ ಈ ಹಿಂದೆ ನಾವು ಅಟ್ಯಾಕ್ ಮಾಡಿದ್ದು POK ಅಲ್ಲಿರುವಂತ ಏನು ಈ ಲಾಂಚ್ ಪ್ಯಾಡ್ ಅಂತ ಕರೀತಾರೆ. ಅಂದ್ರೆ ರೆಡಿ ಮಾಡಿ ಬಂದು ಅವರು ಕಾಯ್ತಾ ಇರ್ತಾರೆ ಏನಾದ್ರೂ ಅಟ್ಯಾಕ್ ಮಾಡ್ಲಿಕ್ಕೆ ಅಂತ. ಬಟ್ ಇದು ಹಾಗಲ್ಲ, ಇದು ಟ್ರೈನಿಂಗ್ ಕ್ಯಾಂಪ್ ಅನ್ನೇ ಹೊಡೆದಿದ್ದಾರೆ, ಒರಿಜಿನಲ್ ಕ್ಯಾಂಪ್ ಅನ್ನೇ ಹೊಡೆದಿದ್ದಾರೆ. ಮತ್ತು ಲಷ್ಕರ್ ಎ ತಯ್ಯಬಾದ ಮುಜಾಫರಾಬಾದ್ ನಲ್ಲಿರುವ ಲಷ್ಕರ್ ಎ ತಯ್ಯಬಾದ ಮೇನ್ ಬ್ರಾಂಚ್ ಅದು ಕೂಡ 100 ಕಿಲೋಮೀಟರ್. ಎಷ್ಟು ಅದ್ಭುತವಾಗಿ ಹೇಳಿದ್ರು ಅಂದ್ರೆ, ನೋಡಿ ಇದು 17 ಕಿಲೋಮೀಟರ್ ದೂರ ಇತ್ತು, ಇದು 6 ಕಿಲೋಮೀಟರ್ ದೂರ ಇತ್ತು. ವೀಕ್ಷಕರೇ, ಮತ್ತೊಂದು ನೆನಪಿಟ್ಕೊಳ್ಳಿ, ಇಲ್ಲಿ ತನಕ ನೀವು ಏರ್ ಸ್ಟ್ರೈಕ್ ಮತ್ತು ಸರ್ಜಿಕಲ್ ಸ್ಟ್ರೈಕ್ ಇತ್ತಲ್ಲ, ಅದೆಲ್ಲವೂ ಕೂಡ POK ಒಳಗೆ ಮಾಡಿದ್ದು, ಪಾಕಿಸ್ತಾನದ ಒಳಗಲ್ಲ. POK ಒಳಗೆ. ಮತ್ತೊಮ್ಮೆ ಆ ವಿಡಿಯೋ ತೋರಿಸಿ ದಯವಿಟ್ಟು, ಏನು ಬಾರ್ಡರ್ ತೋರಿಸಿ. POK ಒಳಗೆ ಮಾಡಿದ್ದು ಅದು ಇಲ್ಲಿ ತನಕ. ಈ ಬಾರಿ ಗುಸ್ಕೆ ಮಾರೆಂಗೆ ಅಂತ ಹೇಳಿ ಪಾಕಿಸ್ತಾನದ ಒಳಗೆ ಗುಸ್ಕೆ ಮಾರೆಂಗೆ. ಕ್ಯಾಪ್ಟನ್ ನವೀನ್ ನಾಗಪ್ಪ ಇದ್ದಾರೆ. ಎಸ್ ರೈಟ್. ಕ್ಯಾಪ್ಟನ್ ನವೀನ್ ನಾಗಪ್ಪ ಅವರ ಹತ್ರ ಕೇಳಬೇಕಾಗಿರ್ತಕ್ಕಂಥದ್ದು, ಸರ್ ಈ ಸಾರಿ ಇನ್ನೊಂದು ಬಹಳ ಮಜವಾಗಿರ್ತಕ್ಕಂಥ ವಿಷಯ. ನಾವು ಪ್ರಪಂಚಕ್ಕೆ ಹೇಳಿದ್ದು ಭಾರತದ ಶಕ್ತಿ ಏನು ಅನ್ನೋದನ್ನ ಇದೊಂದು ರೀತಿ ಹನುಮಂತನ ರೀತಿಯಲ್ಲಿ. ಅಂದ್ರೆ ಇಷ್ಟರವರೆಗೆ ನಾವು ಮಾತಾಡ್ಲಿಲ್ಲ, ಇಷ್ಟರವರೆಗೆ ಆ ತರ ಏನು ನಮ್ಮ ಶಕ್ತಿ ಎಷ್ಟಿದೆ ಅಂತ ಜಗತ್ತಿಗೆ ಬಿಟ್ಕೊಟ್ಟಿರ್ಲಿಲ್ಲ. ಈಗ ಒಂದೊಂದಾಗಿ ಬಿಟ್ಕೊಡ್ತಾ ಇದೀವಿ, ಯಾಕಂದ್ರೆ ಸಂದರ್ಭ ಬಂದಿದೆ, ಸರಿಯಾದ ರೈಟ್ ಟೈಮ್ ಇದು. ಕ್ಯಾಪ್ಟನ್ ನಾಗಪ್ಪ ಅವರೇ, ಇದೀಗ ಭಾರತದ ಏರ್ಬೇಸ್ ನಿಂದಲೇ ಪಾಕಿಸ್ತಾನದ ಆ ವಾಯು ಪ್ರದೇಶಕ್ಕೆ ಎಂಟರ್ ಆಗದೇನೆ ನಮ್ಮಲ್ಲಿಂದಲೇ ಪಾಕಿಸ್ತಾನದ ಹೃದಯಕ್ಕೆ ಆಘಾತವನ್ನು ಉಂಟು ಮಾಡಿರ್ತಕ್ಕಂಥದ್ದು ಅಂತ, ಅದು ಹೇಗೆ ಟೆಕ್ನಿಕಲಿ ಎಕ್ಸ್ಪ್ಲೈನ್ ಮಾಡಬಹುದಾ? ನೋಡಿ, ಇವಾಗ ಆಗ್ಲೇ ಮಾತಾಡ್ತಿದ್ದಾಗೆ ನಾವು 9 ಕಡೆ ಏನ್ ಅಟ್ಯಾಕ್ ಆಗಿದೆ, ಅದರಲ್ಲಿ ಬಹುಶಃ 5 ಏನಾಗಿದೆ ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರದಲ್ಲಾಗಿದೆ. ಇನ್ನು 4 ಹಿಂಟರ್ಲ್ಯಾಂಡ್ ಅಂತ ಏನ್ ಹೇಳ್ತೀವಲ್ಲ, ಪಾಕಿಸ್ತಾನದ ಗಡಿ ಪ್ರದೇಶದ ಒಳಗಡೆ ಅಟ್ಯಾಕ್ ಮಾಡಿದಂತ ಇದೊಂದು ಸಂದರ್ಭ ಆಗಿದೆ. ಇದನ್ನ ಹೇಗಾಗುತ್ತೆ ಅಂತಂದ್ರೆ, ಮಿಸೈಲ್ಸ್ ಅಲ್ಲಿ 3 ತರ ಇರ್ತವೆ. ಸರ್ಫೇಸ್ ಟು ಏರ್ ಮಿಸೈಲ್, ಸರ್ಫೇಸ್ ಟು ಸರ್ಫೇಸ್ ಮಿಸೈಲ್ ಅಂತ ಇರುತ್ತೆ. ಸರ್ಫೇಸ್ ಟು ಸರ್ಫೇಸ್ ಅಂದ್ರೆ ನೆಲದಿಂದ ನೆಲಕ್ಕೆ ಹಾಕುವಂತದ್ದು. ಏರ್ ಟು ಸರ್ಫೇಸ್ ಅಂತಂದ್ರೆ ವಿಮಾನದಲ್ಲಿ ಹೋಗಿ, ಫೈಟರ್ ಏರ್ಕ್ರಾಫ್ಟ್ ಅಲ್ಲಿ ಹೋಗಿ ಅಲ್ಲಿಂದ ನೆಲಕ್ಕೆ ಹಾರಿಸುವಂತ ಮಿಸೈಲ್ ನ ನಾವು ಏರ್ ಟು ಸರ್ಫೇಸ್ ಅಂತ ಹೇಳ್ತೀವಿ. ಸೊ ಏರ್ ಟು ಸರ್ಫೇಸ್ ಮಿಸೈಲ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ, ನಾವು ರೇಂಜಿನ ಪ್ರಕಾರ ಆ ಒಂದು ಸ್ಕ್ಯಾಲ್ಪ್ ಮಿಸೈಲ್ ಅನ್ನ ಯೂಸ್ ಮಾಡಿದರೆ ಅನ್ನೋ ಒಂದು ಇನ್ಫಾರ್ಮೇಶನ್ ಕೂಡ ಬರ್ತಾ ಇದೆ ನಮಗೆ. ಅದು ಆ ಮಿಸೈಲ್ ಹೇಗಿರುತ್ತೆ ಅಂತಂದ್ರೆ, ಆ ಏರ್ಕ್ರಾಫ್ಟ್ ನಮ್ಮ ಗಡಿ ಪ್ರದೇಶದ ಒಳಗಡೆ ಇದ್ದುಕೊಂಡು ಅದರ ರೇಂಜ್ ಸುಮಾರು ಒಂದು 300-400 ಕಿಲೋಮೀಟರ್ ಏನಿರುತ್ತೆ, ಅಲ್ಲಿವರೆಗೂ ಈ ಲಾಯ್ಟರಿಂಗ್ ಅಮ್ಯುನಿಷನ್ಸ್ ಅಂತ ಹೇಳ್ತೀವಿ. ಲಾಯ್ಟರಿಂಗ್ ಅಂತಂದ್ರೆ
ಲಾಯ್ಟರ್ ಅಂತ ಹೇಳ್ತೀವಲ್ಲ, ಓಡಾಡೋದು ಸುತ್ತೋದು ಅಂತ ಆತರ ಒಂದು. ಅದನ್ನ ಒಂದ್ಸಲ ಅದನ್ನ ಲಾಕ್ ಮಾಡಿದ್ಮೇಲೆ ನಮ್ಮ ಪ್ರದೇಶದಿಂದ ಸುಮಾರು ಒಂದು 200 ಕಿಲೋಮೀಟರ್ ವರೆಗೂ ಅದನ್ನ ರೇಂಜ್ ಇರೋದ್ರಿಂದ ಅದನ್ನ ಆ ಮಿಸೈಲ್ ನ ವಿ ಕ್ಯಾನ್ ಲೆಟ್ ಲೂಸ್. ಅದ್ರ ಮೇಲೆ ವಾರ್ ಹೆಡ್ ಏನ್ ಹಾಕ್ತಿವಿ, ಎಕ್ಸ್ಪ್ಲೋಸಿವ್ ಯಾವ ತರ ಹಾಕ್ತಿವಿ, ಎಷ್ಟು ಹಾಕ್ತಿವಿ, ಇಟ್ ಆಲ್ ಡಿಪೆಂಡ್ಸ್. ಕ್ಯಾಲ್ಕುಲೇಟ್ ಮಾಡಿ ಹಾಕಿರ್ತಾರೆ ಅದನ್ನ. ಸೊ ಹಾಗಾಗಿ ನಮ್ಮ ಏರ್ಕ್ರಾಫ್ಟ್ ಅಡ್ವಾನ್ಸ್ ಆಗಿರೋದ್ರಿಂದ, ನಮ್ಮಲ್ಲಿ ಮಿಸೈಲ್ಸ್ ಅಡ್ವಾನ್ಸ್ ಆಗಿರೋದ್ರಿಂದ ನಾವು ವಿ ನೀಡ್ ನಾಟ್ ನೆಸೆಸರಿ ಎಂಟರ್ ಕ್ರಾಸ್ ದ ಲೈನ್ ಆಫ್ ಕಂಟ್ರೋಲ್. ಆ ಏರ್ಕ್ರಾಫ್ಟ್ ತಗೊಂಡು ಅಲ್ಲಿ ಏನು ಹೋಗಬೇಕಾಗಿಲ್ಲ. ಹಾಗಾಗಿ ಒಂದು ಮೆಸೇಜಿಂಗ್ ಹೋಗಿದೆ ಪಾಕಿಸ್ತಾನ್ಗೆ. ಇವಾಗ ನಾವ್ ಇದನ್ನ ನೋಡ್ಬೇಕು ಅಂತಂದ್ರೆ ಸಾಕಷ್ಟು ಜನ ಹೇಳ್ತಾರೆ ಹೌದು ರಿಟಾಲಿಯೇಟ್ ಮಾಡ್ಲಿಲ್ದಂಗೆ ಇರಲ್ಲ ಅವರು. ನಾವೇನು ಮಾಡಿದ್ವಿ ಅಂತಂದ್ರೆ ಅದನ್ನ ಪ್ರೆಸ್ ಕಾನ್ಫರೆನ್ಸ್ ಅಲ್ಲೂ ಅದನ್ನ ಎಲ್ಲ ಇಡೀ ವಿಶ್ವಕ್ಕೆ ಹೇಳ್ಬಿಟ್ಟಿದ್ವಿ. ನಾವು ಟಾರ್ಗೆಟ್ ಮಾಡಿರೋದು ಟೆರರ್ ಟ್ರೈನಿಂಗ್ ಕ್ಯಾಂಪ್ಸ್ ಅಂತ. ಹೌದ್ರಾ? ಇವಾಗ ಅವರು ರಿಟಾಲಿಯೇಟ್ ಮಾಡೇ ಮಾಡ್ತಾರೆ. ರಿಟಾಲಿಯೇಟ್ ಮಾಡಬೇಕು ಅಂತಂದ್ರೆ ಎಲ್ಲಿಗಂತ ಮಾಡ್ತಾರೆ. ನಮ್ಮಲ್ಲಿ ಏನಾದ್ರೂ ಟೆರರ್ ಕ್ಯಾಂಪ್ಸ್ ಇದೆನಾ, ನಮ್ಮಲ್ಲಿ ಏನಾದ್ರೂ ಲಾಂಚ್ ಪ್ಯಾಡ್ಸ್ ಇದೆನಾ, ಅವ್ರು ಎಲ್ಲೂ ಮಾಡಕ್ಕಾಗಲ್ಲ. ಹಾಗಾಗಿ ಅವ್ರು ಮಾಡೋದಾದ್ರೆ ನಮ್ಮ ಮಿಲಿಟರಿ ಎಸ್ಟಾಬ್ಲಿಷ್ಮೆಂಟ್ಸ್ಗೆ ಮಾಡಬೇಕು. ಇವಾಗ ಅವ್ರು ಏನಾದ್ರೂ ಮಿಲಿಟರಿ ಎಸ್ಟಾಬ್ಲಿಷ್ಮೆಂಟ್ ಟಾರ್ಗೆಟ್ ಮಾಡ್ತಾರೆ ಅಂತಂದ್ರೆ ಮೊದಲನೇದಾಗಿ ಆ ಟಾರ್ಗೆಟ್ ನ ಮುಟ್ಟುವಂತದ್ದು ಮಿಸೈಲ್ ಆಗಲಿ ಅದೊಂದು ಏರ್ಕ್ರಾಫ್ಟ್ ಆಗಲಿ ಮುಟ್ಟುವಂತದ್ದು ಬಹಳ ಕಷ್ಟ. ಯಾಕೆಂದ್ರೆ S-400 ಅಂತ ನಿಮ್ಗೆ ಗೊತ್ತಿರಬಹುದು. ನಮಗೆ ಡಿಫೆನ್ಸ್ ಸಿಸ್ಟಮ್, ಏರ್ ಡಿಫೆನ್ಸ್ ಸಿಸ್ಟಮ್ ಇದೆ. ಹಂಗಾಗಿ ಆ ನಮ್ಮ ಟೆರಿಟರಿ ಒಳಗೆ ಯಾವ್ದಾರ ಮಿಸೈಲ್ ಅಥವಾ ಏರ್ಕ್ರಾಫ್ಟ್ ಎಂಟರ್ ಆದ್ರೆ ಅದನ್ನ ನಾವು ನ್ಯೂಟ್ರಲೈಸ್ ಮಾಡೋ ಕೆಪಾಸಿಟಿ ಇದೆ ಅಂತ. ಮಿಕ್ಕಿನೂ ಏನಾದ್ರೂ ದುರಾದೃಷ್ಟವಾಗಿ ಯಾವ್ದಾದ್ರು ಮಿಸೈಲ್ ಬಂದು ನಮ್ಮ ಮಿಲಿಟರಿ ಎಸ್ಟಾಬ್ಲಿಷ್ಮೆಂಟ್ ಹೊಡೆದ್ರೆ ಇಮ್ಯಾಜಿನ್ ಮಾಡಿ, ಇಟ್ ಬಿಕಮ್ಸ್ ಎಸ್ಕಲೇಷನ್. ಅವರು ನಾವು ಮಿಲಿಟರಿ ಎಸ್ಟಾಬ್ಲಿಷ್ಮೆಂಟ್ ಅನ್ನ ಟಾರ್ಗೆಟ್ ಮಾಡಿಲ್ಲ, ಸಿವಿಲಿಯನ್ ಏರಿಯಾನ ಟಾರ್ಗೆಟ್ ಮಾಡಿಲ್ಲ. ಅವ್ರು ಇವಾಗ ಅವ್ರಿಗೆ ಟಾರ್ಗೆಟ್ ಉಳಿದು ನಮ್ಮ ಟ್ರೈನಿಂಗ್ ಕ್ಯಾಂಪ್ಸ್ ಇಲ್ಲ, ಟೆರರ್ ಟ್ರೈನಿಂಗ್ ಕ್ಯಾಂಪ್ಸ್ ಇಲ್ಲ ಅಂದ್ರೆ ಏನನ್ನ ಅಟ್ಯಾಕ್ ಮಾಡ್ತಾರೆ. ಓನ್ಲಿ ಮಿಲಿಟರಿ ಎಸ್ಟಾಬ್ಲಿಷ್ಮೆಂಟ್ ವಿಚ್ ದೇ ಕ್ಯಾನ್ ಥಿಂಕ್ ಆಫ್ ಅಟ್ಯಾಕಿಂಗ್. ಈ ತರ ಏನಾದ್ರು ಆದ್ರೆ ಯು ನೆವರ್ ನೋ ಎಸ್ಕಲೇಷನ್. ನಮ್ಮಲ್ಲಿ ಎಸ್ಕಲೇಷನ್ ಪವರ್ ಇದೆ. ನಿಮ್ಗೆ ಗೊತ್ತಿರಬಹುದು ವಾರ್ ವೇಸ್ಟೇಜ್ ರಿಸರ್ವ್ ಅಂತ ಇರುತ್ತೆ. ವಾರ್ ವೇಸ್ಟೇಜ್ ರಿಸರ್ವ್ ಅಂತ ಹೇಳ್ತೀವಿ. ಅಂದ್ರೆ ಯುದ್ಧದ ಪರಿಸ್ಥಿತಿ ಬಂದಾಗ ನಮಗೆ ಒಂದು ಕ್ಯಾಲ್ಕುಲೇಷನ್ ಪ್ರಕಾರ ಎಷ್ಟು ದಿನ ಯುದ್ಧ ಮಾಡಬೇಕು ಅಂತಂದು ಆತರ ಆಮ್ಯುನೇಷನ್ಸ್ ನಾವು ಸ್ಟೋರ್ ಮಾಡ್ಕೊಂಡಿರ್ತೀವಿ. ಪಾಕಿಸ್ತಾನದ ದುರಾದೃಷ್ಟ ಅಂದ್ರೆ ಅವ್ರ ಹತ್ರ ಇರೋದು 4 ದಿನದ ವಾರ್ ರಿಸರ್ವ್ ಮಾತ್ರ. ಸೊ 4 ದಿನ ಕಂಟಿನ್ಯೂಸ್ ಆಗಿ ಏನಾದ್ರು ಯುದ್ಧ ನಡೆದ್ರೆ 5ನೇ ದಿನಕ್ಕೆ ಅವ್ರ ಹತ್ರ ಯುದ್ಧ ಮಾಡೋ ತಾಕತ್ತಿರಲ್ಲ. ನಾವು ವಿ ಕ್ಯಾನ್ ಎಸ್ಕಲೇಟ್. ನಮ್ಮಲ್ಲಿ ಎಸ್ಕಲೇಟ್ ಮಾಡಕ್ಕೆ ಬಹಳ ಕಷ್ಟ ಇಲ್ಲ. It's not only land, air or sea. We can even go to the space domain. We can go to artificial intelligence domain. We can go to cyber domain. ನಮ್ಮಲ್ಲಿ ಡೊಮೇನ್ಗಳು ಎಷ್ಟು ಇದಾವೆ ಅಂತಂದ್ರೆ we can ಪಾಕಿಸ್ತಾನ ನಾವು we can make them helpless ಅಂತ ಹೇಳ್ತೀವಲ್ಲ, we can bring them down to their knees ಅಂತ ಹೇಳ್ತೀವಲ್ಲ, ಅಲ್ಲಿವರೆಗೂ ನಾವು ತಗೊಂಡು ಹೋಗ್ಬೋದು. ಇಟ್ಸ್ ಬೆಟರ್ ಪಾಕಿಸ್ತಾನ್ ಲರ್ನ್ಸ್ ಎ ಲೆಸನ್. ಒಂದು ಪಾಠವನ್ನ ಅದು ಕಲ್ಕೊಂಡು ಈ ತರ ಟೆರರಿಸಂ ಇಂದ ಉದ್ಧಾರ ಆಗಿಲ್ಲ ಅಂತ ಹೇಳ್ತಿರಲ್ಲ. ಆಸ್ ಅ ಮ್ಯಾಟರ್ ಆಫ್ ಫ್ಯಾಕ್ಟ್ ತಮಾಷೆದ ವಿಷಯ ಅಂತಂದ್ರೆ ಅವ್ರು ಯಾವಾಗ್ಲೂ ಹೇಳ್ತಿರ್ತಾರೆ ಟೆರರಿಸ್ಟ್ ಇಂದ ನಮಗೆ ಜಾಸ್ತಿ ತೊಂದರೆ ಆಗಿದೆ ಅಂತ. ಹಾಗೆ ಆಗಿದ್ರೆ ನಿಜಾನೇ ಆಗಿದ್ರೆ ಸೊ ಪಾಕಿಸ್ತಾನ್ ಶುಡ್ ಬಿ ಥ್ಯಾಂಕ್ಫುಲ್ ಟು ಅಸ್. ಅವರ ಟೆರರಿಸ್ಟ್ ಗಳನ್ನ ನಾವು ನ್ಯೂಟ್ರಲೈಸ್ ಮಾಡಕ್ ಆಗ್ತಿಲ್ಲ, ನಾವು ಹೋಗಿ ಅದನ್ನ ಮಾಡ್ತಾ ಇದೀವಿ ಅಂತಂದ್ರೆ ಪಾಕಿಸ್ತಾನ ಅವರ ಟೆರರಿಸಂ ಕಂಟ್ರೋಲ್ ಮಾಡಕ್ ಆಗ್ತಿಲ್ಲ ಅಂದ್ರೆ ದೇ ಶುಡ್ ಬಿ ಥ್ಯಾಂಕ್ಫುಲ್ ಟು ಅಸ್. ನಮ್ಗೆ ಅವ್ರು ಧನ್ಯವಾದ ಹೇಳಬೇಕು. ಯಾಕಂದ್ರೆ ಅವ್ರು ಮಾಡಕ್ಕಾಗಲಿದ್ದ ಕೆಲಸನ ಅವ್ರ ಜಗದಲ್ಲಿ ಹೋಗಿ ನಾವು ಮಾಡ್ಕೊಡ್ತಾ ಇದೀವಿ. ಸೊ ಇಟ್ಸ್ ಹೈ ಟೈಮ್. ಹಂಗಿದ್ರೆ ಹೌದು, ಅವ್ರು ಹೇಳಿದ ಸ್ಟೇಟ್ಮೆಂಟ್ ನಿಜಾನೇ ಆದ್ರೆ ಮೊದಲನೇದಾಗಿ ಏನ್ ಹೇಳ್ತಾರೆ, ನಮ್ಮಲ್ಲಿ ಟ್ರೈನಿಂಗ್ ಕ್ಯಾಂಪ್ಸ್ ಇಲ್ಲೇ ಇಲ್ಲ ಅಂತ ಹೇಳ್ತಾರೆ ಮೊದಲನೇದಾಗಿ. ಆಮೇಲೆ ಎಲ್ಲೋ ಒಂದ್ ಕಡೆ ಕಾರ್ನರ್ ಆದಾಗ ಹೌದು ನಾವು 30 ವರ್ಷದಿಂದ ಡರ್ಟಿ ಅವ್ರ ಡಿಫೆನ್ಸ್ ಮಿನಿಸ್ಟರ್ ಈ ತರ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಪರ್ವೇಜ್ ಮುಷರಫ್ ಹೇಳಿದ್ದ ಸರ್, ಹೌದು ನಾವು ಮಾಡಿದೀವಿ ಅಂತ ಹೇಳಿ. ಅದು ಕಾರ್ಗಿಲ್ ಯುದ್ಧದಲ್ಲಿ ಆಗಿತ್ತು ಸರ್. ಮೊನ್ನೆ ಒಂದು ಇದರಲ್ಲಿ ಇಂಟರ್ವ್ಯೂದಾಗ ಅವರ ಡಿಫೆನ್ಸ್ ಮಿನಿಸ್ಟರ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ವಿ ಹ್ಯಾವ್ ಬೀನ್ ಡೂಯಿಂಗ್ ದ ಡರ್ಟಿ ವರ್ಕ್ ಆಫ್ ವೆಸ್ಟರ್ನ್ ಫಾರ್ ದ ಪಾಸ್ಟ್ 30 years ಅಂತ. ಅಂದ್ರೆ ಈ ಒಂದು ಕೆಟ್ಟ ಕೆಲಸವನ್ನ ನಾವು ಅಮೆರಿಕವನ್ನು ಗುರಿಯಾಗಿಟ್ಕೊಂಡು ಹೇಳಿದ್ರು ಅವರು ಮಾಡ್ತಾ ಬರ್ತಿದೀವಿ ಅಂತಿದ್ದಾರೆ. ಆಮೇಲೆ ಒಂದ್ ಕಡೆ ಸ್ಟೇಟ್ಮೆಂಟ್ ಕೊಡ್ತಾರೆ, ಅದರಿಂದ ಟೆರರಿಸಂ ಇಂದ ನಮಗಾದಷ್ಟು ನಷ್ಟ ಯಾರಿಗೂ ಆಗಿಲ್ಲ ಅಂತ ಪಾಕಿಸ್ತಾನದವ್ರು ಹೇಳ್ಕೊಂತಾರೆ. ಅದೇ ನಿಜ ಆಗಿದ್ರೆ ಮತ್ತೆ ನಮ್ಮನ್ನ ಯಾಕೆ ತಡೀತಿದ್ರ? ನಮ್ಗೆ ಫ್ರೀ ಹ್ಯಾಂಡ್ ಕೊಡ್ರಿ, ಇನ್ನೂ ಹೋಗಿ ಹೊಡೆದು ಬರ್ತೀವಲ್ಲ. ಮತ್ಲಬ್ ಇಟ್ಸ್ ಅ ಪಾಯಿಂಟ್ ಟು ಪಾಂಡರ್. ಈಗ ಹೇಗೆ